ವೆಸ್ಟರ್ನ್ ಘಾಟ್ಸ್ ಸುಮಾರು 30% ಭೂಪ್ರದೇಶವನ್ನು ಹೊಂದಿರುವ ಬೆಟ್ಟಗುಡ್ಡಗಳ ಸಾಲು. ಇಲ್ಲಿಯ ಪ್ರಾಣಿ ಸಂಕುಲ ಹಾಗೆ ಅತಿ ಹೆಚ್ಚು ಮಳೆ ಆಗೋದ್ರಿಂದ ಈ ಜಾಗವನ್ನು ಮಲೆನಾಡು ಅಂತ ಕರೀತಾರೆ. ಸುಮಾರು 20,000 ಭೂಪ್ರದೇಶವನ್ನು ಹೊಂದಿರುವ ಈ ಜಾಗವನ್ನು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಕೂಡ ಕರೀತಾರೆ. ಹಲವಾರು ಜೀವನದಿಗಳ ಹುಟ್ಟು ಸ್ಥಳವಾದ ಈ ಪ್ರದೇಶದಲ್ಲಿ ಸುಮಾರು 12,000 ಜನಗಳು ವಾಸಿಸ್ತಾರೆ. ಈ ಸಣ್ಣ ಊರಿನ ಹೆಸರೇ ಕಳಸ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ರಾಯಲ್ ರೈಡಾ. ನಾವು ನಮ್ಮ ಜರ್ನಿನ ಶುರು ಮಾಡಿದ್ದು ಬೆಂಗಳೂರಿನಿಂದ. ಹಾಸನದ ಹೆಬ್ಬಾಗಿಲನ್ನು ಕ್ರಾಸ್ ಮಾಡಿ ಮಲೆನಾಡಿಗೆ ಬಂದು ತಲುಪಿದ್ದೀವಿ. ಇಲ್ಲಿಯ ಮುಖ್ಯ ಅಟ್ರಾಕ್ಷನ್ಗಳಲ್ಲಿ ಒಂದಾದ ಈ ಕಳಶೇಶ್ವರನ ದೇವಸ್ಥಾನ ಸ್ಕಂದ ಪುರಾಣಗಳ ಪ್ರಕಾರ ಅಗಸ್ತ್ಯ ಮಹರ್ಷಿಗಳು ಉತ್ತರದ ಕಾಶಿಯಿಂದ ದಕ್ಷಿಣದ ಕಳಸಕ್ಕೆ ಒಂದು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಆಗಿನಿಂದ ಈ ಸ್ಥಳಕ್ಕೆ ದಕ್ಷಿಣ ಕಾಶಿ ಅಂತ ಕೂಡ ಹೆಸರು ಬರುತ್ತೆ. ಈ ವಿಶಾಲವಾದ ಪಶ್ಚಿಮ ಘಟ್ಟದಲ್ಲಿ ಇಲ್ಲಿಯ ಜನರಿಗೆ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಆಧಾರವಾದ ಜೀವನದಿಯೇ ಈ ಭದ್ರಾ ನದಿ. ಗಂಗಾ ಮೂಲದಲ್ಲಿ ಹುಟ್ಟಿ ಸುಮಾರು 178 ಕಿಲೋಮೀಟರ್ ಹರಿಯುವ ಈ ನದಿ ಕಳಸದಲ್ಲಿರುವ ಪಂಚತೀರ್ಥಗಳಿಗೆ ಒಂದು ಕಾರಣವಾಗುತ್ತೆ. ಕಳಶೇಶ್ವರನ ದೇವಸ್ಥಾನದ ಸುತ್ತ ಹರಿಯುವ ಈ 5 ತೀರ್ಥಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಅಂಬಾತೀರ್ಥ. ನದಿಯ ವೇಗದ ಹರಿವು, ಗೊತ್ತಾಗದ ಸುಳಿಯು, ಜಾರುವ ಕಲ್ಲುಗಳು ಹಾಗೆ 90 ಅಡಿ ಆಳವಿರುವ ಈ ನದಿ ನೋಡೋಕ್ಕೆ ಎಷ್ಟು ಸುಂದರನೋ ಅಷ್ಟೇ ಅಪಾಯಕಾರಿ. ಕಳಸದಿಂದ ಸುಮಾರು 25 ಕಿಲೋಮೀಟರ್ ಬಂದರೆ ಅನ್ನಪೂರ್ಣೇಶ್ವರಿಯ ದೇವಸ್ಥಾನ. ಅದೇ ಜಾಗದಲ್ಲಿ 1,500 ರೂಪಾಯಿಗಳನ್ನ ನೀವು ಕೊಟ್ಟರೆ ಜೀಪಲ್ಲಿ 3.5 ಕಿಲೋಮೀಟರ್ನ ಆಫ್ ರೋಡ್ ಮಾಡಿಸಿ 5 ನಿಮಿಷಗಳ ಟ್ರೆಕ್ಕಿಂಗ್ ಮಾಡಿಕೊಂಡು ಹೋಗಿ ತಲುಪೋ ಜಾಗನೇ ಕ್ಯಾತನಮಕ್ಕಿ ವ್ಯೂ ಪಾಯಿಂಟ್. ಈ ಹೆಚ್ಚು ಮನಮೋಹಕವಾಗಿ ಕಾಣುವ ವೆಸ್ಟರ್ನ್ ಘಾಟ್ಸ್ ರೇಂಜಸ್ಗಳು, ಹಚ್ಚ ಹಸುರಿನಲ್ಲಿ ಕೂಡಿರುವ ಬೆಟ್ಟಗುಡ್ಡಗಳು, ಬೋರ್ಗರೆವ ಆ ನದಿಯ ಒಂದು ಧ್ವನಿ, 4,000 ಅಡಿಗಳನ್ನು ಏರಿ ಬಂದು ಚುಮು ಚುಮು ಚಳಿಯಲ್ಲಿ ಸೂರ್ಯನ ಉಗಮವನ್ನು ನೋಡಿ
ಕಣ್ತುಂಬಿಕೊಂಡ ಆ ಕ್ಷಣಗಳು, ಗೆಳೆಯರೊಂದಿಗೆ ಕಳೆದ ಆ ಸವಿ ನೆನಪು ಖ್ಯಾತನಮಕ್ಕಿಗೆ ಸಾಕ್ಷಿಯಾಯಿತು. ಈ ಮಲೆನಾಡಿನಲ್ಲಿ ನಾವು ನಮ್ಮ ಬೈಕ್ ಓಡಿಸ್ಬೇಕಾದ್ರೆ ಕಣ್ಣಿಗೆ ಕಾಣೋದು ಎರಡೇ ವಿಷಯ. ಒಂದು, ಇಲ್ಲಿನ ಕಾಫಿ ಪ್ಲ್ಯಾಂಟೇಷನ್, ಹಾಗೆ ಮುಗಿಲಿಗೆ ಚಾಚಿರುವ ಈ ಅಡಿಕೆ ತೋಟಗಳು. ಇದರ ನಡುವೆ ನಮ್ಮ ಅಡ್ವೆಂಚರ್ ರೈಡ್ನ ನಾವು ಮುಂದುವರಿಸ್ಕೊಂಡು ಹೋಗುವಾಗ ಅಕ್ಕಪಕ್ಕದಲ್ಲಿ ಕಾಣುವ ಸಣ್ಣ ಸಣ್ಣ ಜರಿಗಳು, ಇವೆಲ್ಲ ನಮ್ಮನ್ನು ಕರ್ಕೊಂಡೋಗಿ ಒಂದು ವಾಟರ್ ಫಾಲ್ಸ್ಗೆ ಬಿಡ್ತು. ಅದೇ ಈ ಸೂರೆಮನೆ ವಾಟರ್ ಫಾಲ್ಸ್. ಇದು ಕಳಸದಿಂದ 5 ಕಿಲೋಮೀಟರ್ ದೂರದಲ್ಲಿದೆ. ಈ ಜಲಪಾತವನ್ನು ನೋಡೋಕ್ಕೆ 500 ಮೀಟ್ರ್ ಹಿಂದೆಯೇ ನಮ್ಮ ಗಾಡಿಗಳನ್ನು ಪಾರ್ಕ್ ಮಾಡಿ ಟ್ರಕ್ ಮಾಡಿಕೊಂಡು ಈ ಜಾಗಕ್ಕೆ ನಾವು ಬಂದಿದ್ವಿ. ಇಲ್ಲಿ ನಮ್ಮ ಫ್ರೆಂಡ್ ಜೊತೆ ಆಡಿದ ಆ ಮೋಜು ಮಸ್ತಿ ಆ ದಿನವನ್ನು ಸಂಪೂರ್ಣ ಮಾಡಿತು. ಇಲ್ಲಿಂದ ನಾವು ಮುಂದುವರಿಸಿದ್ದೆ ಈ ದಟ್ಟವಾದ ಅರಣ್ಯ ಪ್ರದೇಶದಿಂದ. ಇದರ ಮಧ್ಯ ಸಣ್ಣ ಸಣ್ಣ ರೋಡುಗಳಲ್ಲಿ ನಾವು ಗಾಡಿ ಓಡಿಸ್ಬೇಕಾದ್ರೆ ಶಬಾಷ್ ಅಂತ ನಮಗೆ ಹೇಳ್ದಂಗಾಯಿತು. ಈ ವಿಡಿಯೋದಲ್ಲಿ ನಿಮಗೆ ಮಲೆನಾಡಿನ ಸೊಬಗನ್ನು ತೋರಿಸುವ ನಮ್ಮ ಒಂದು ಚಿಕ್ಕ ಪ್ರಯತ್ನ. ನಾಳೆ ಸೂರ್ಯನ ಉಗಮಕ್ಕೆ ನಮ್ಮ ತಯಾರಿ. ಸಿಗುವ ನಮ್ಮ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ಸೊ ದಕ್ಷಿಣ ಕಾಶಿ ಕಳಸ ಪುಣ್ಯಕ್ಷೇತ್ರಕ್ಕೆ ಬಂದು ದೇವಸ್ಥಾನದಿಂದ ಹೊರಗೆ ಬಂದು ಪುಣ್ಯರಾದ್ವಿ. ಯಾಕಂದರೆ ಇವತ್ತಿನ ಒಂದು ನಮ್ಮ ಧ್ಯೇಯನೇ ಬಂದು ಕಳಸಾಗಿ ರೀಚಾಗಿ ಹೊರನಾಡಿಗೆ ಟೆಂಪಲ್ಗೆ ಬಂದು ದೇವರ ಆಶೀರ್ವಾದ ತೊಗೋಬೇಕು ಅಂತ. ಕಳಸಕ್ಕೆ ರೀಚ್ ಆದ್ವಿ, ಆಶೀರ್ವಾದ ತೊಗೊಂಡು ಇವಾಗ ಹೊರಗಡೆ ಬಂದಿದ್ದೀವಿ. ನೋಡಿ, ಎಲ್ಲ ಬಾಡಿ ಬಿಲ್ಡರ್ಸ್ ಎಲ್ಲ ಇಲ್ಲೇ ಕೂತಿದ್ದಾರೆ. ಒಬ್ಬ ಭೀಮಾ, ಇನ್ನೊಬ್ಬ ಆಂಜನೇಯ, ಇಲ್ಲೊಬ್ಬರು ನೋಡಿ ಗೆಳೆಯ ವಿನಯ್ ಬಂದು ಜಾಯ್ನ್ ಆದ ಕಳಸದಲ್ಲಿ. ಇವಾಗ ನಮ್ಮ ಟೀಮ್ ಬಂದು ಕಂಪ್ಲೀಟ್ಲಿ 7 ಮೆಂಬರ್ಸು. ಇವಾಗ ಹೊರನಾಡಿಗೆ ಹೋಗ್ಬಿಟ್ಟು ವಿ ಆರ್ ಸೆಲೆಬ್ರೇಟಿಂಗ್ ದ ಕಾಫಿ ಪಾರ್ಟಿ. ಮಾಡೋಣ